ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಇವತ್ತು ನಾವು ಮಟನ್ ಬಿರಿಯಾನಿ ಮಾಡ್ತಾ ಇದ್ದೇವೆ. ಇದರಲ್ಲಿ ಮಟನ್ ಈಗ 3/4 kg ಉಂಟಾಯ್ತಾ. ಇದನ್ನು ಕ್ಲೀನ್ ಮಾಡಿ ವಾಶ್ ಮಾಡಿ ತರ್ತೇನೆ. ಈಗ ಮೊದಲು ಮಸಾಲ ಡ್ರೈ ರೋಸ್ಟ್ ಮಾಡಲಿಕ್ಕೆ ಉಂಟು. 2 ಸ್ಟಾರ್, 2 ಏಲಕ್ಕಿ, 4 ರಿಂದ 5 ಲವಂಗ, 2 ಚಕ್ಕೆ, 1 ಮರಾಠಿ ಮೊಗ್ಗು ಮತ್ತು ಸಣ್ಣ ತುಂಡು ಜಾಯಿಕಾಯಿ, 2 ಪಲಾವ್ ಎಲೆ ಹಾಕ್ತಾ ಇದ್ದೇನೆ. ಇದರಲ್ಲಿ 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಉಂಟು, ಒಂದು 10 ಪೆಪ್ಪರ್, 1/4 ಚಮಚ ಸೋಂಪು ಕಾಳು, ಅರ್ಧ ಚಮಚ ಗಸಗಸೆ, 2 ಕೆಂಪು ಮೆಣಸು ಹಾಕ್ತಾ ಇದ್ದೇನೆ. ಇನ್ನು ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡಬೇಕು. ಇದು ತಣ್ಣಗಾದ ಮೇಲೆ ಇದನ್ನು ಡ್ರೈ ಆಗಿ ಪೌಡರ್ ಮಾಡಬೇಕು. ಈಗ ಇದನ್ನು ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಓಕೆ, ಇದನ್ನು ನಾನೀಗ ಪೌಡರ್ ಮಾಡಿ ತರ್ತೇನೆ. ಮಸಾಲ ಪೌಡರ್ ಮಾಡಿ ಆಯಿತು. ಇದು ಹೋಮ್ ಮೇಡ್ ಮಸಾಲ, ಪ್ಯಾಕೆಟಿದ್ದು ಬಿರಿಯಾನಿ ಪೌಡರ್ ಯೂಸ್ ಮಾಡ್ತಿಲ್ಲ. ಈಗೊಂದು ಮಿಕ್ಸಿ ಜಾರಿಗೆ 5 ರಿಂದ 6 ಕಾಯಿ ಮೆಣಸು ಕಟ್ ಮಾಡಿ ಹಾಕ್ತಿದ್ದೇನೆ. 10 ಗೋಡಂಬಿ, ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಹಾಗೆ 10 ರಿಂದ 15 ಬೆಳ್ಳುಳ್ಳಿ ಎಲ್ಲ ಹಾಕಿ ಆಯಿತು. ಇದನ್ನು ಈಗ ಗ್ರೈಂಡ್ ಮಾಡಿ ತರ್ತೇನೆ. ಈಗ ಇದನ್ನು ಗ್ರೈಂಡ್ ಮಾಡಿ ಆಗಿದೆ, ಒಳ್ಳೆಯದಾಗಿ ಬಂದಿದೆ ಪೇಸ್ಟ್. ಈಗ ನಾನು ಸ್ವಲ್ಪ ಎಣ್ಣೆ ಬಿಸಿ ಆಗಲಿಕ್ಕಿಟ್ಟೆ. ಈಗ ನೀರುಳ್ಳಿ ಎಲ್ಲ ಹಾಕಿ ಇದನ್ನು ಫ್ರೈ ಮಾಡಬೇಕು. 2 ದೊಡ್ಡ ನೀರುಳ್ಳಿ ನಾನು ತಗೊಂಡಿದ್ದೇನೆ. ಇದರ ಕಲರ್ ಉಂಟಲ್ಲ ಚೇಂಜ್ ಆಗಬೇಕು ನೋಡಿ, ಇಷ್ಟು ಕಲರ್ ಚೇಂಜ್ ಆಗುವವರೆಗೆ ಫ್ರೈ ಮಾಡಬೇಕು. ಈಗ ಮಟನ್ ಮ್ಯಾರಿನೇಟ್ ಮಾಡಲಿಕ್ಕೆ ಎಂತೆಲ್ಲ ಬೇಕು ಅಂತ ಹೇಳ್ತೇನೆ. ಸ್ವಲ್ಪ ಕರಿಬೇವು ಹಾಕಿದ್ದೇನೆ. ಅದಾದಮೇಲೆ 1 ಮುಷ್ಟಿಯಷ್ಟು ಪುದೀನ, 1 ಮುಷ್ಟಿಯಷ್ಟು ಕೊತ್ತಂಬರಿ. ಆಗ ಫ್ರೈ ಮಾಡಿಟ್ಟದ್ರಲ್ಲಿ ಸ್ವಲ್ಪ ನೀರುಳ್ಳಿ ಈಗ ಹಾಕ್ತಾ ಇದ್ದೇನೆ. ಅರ್ಧ ಸ್ಪೂನ್ ಅರಿಶಿಣ ಹಾಕ್ತಾ ಇದ್ದೇನೆ. 1/4 ಕಪ್ನಷ್ಟು ಮೊಸರು ಹಾಕಬೇಕು. ಅರ್ಧ ನಿಂಬೆಹಣ್ಣಿನ ರಸ ಹಾಕ್ತಾ ಇದ್ದೇನೆ. ಇನ್ನು ಆಗ ಗ್ರೈಂಡ್ ಮಾಡಿಟ್ಟಂತಹ ಪೇಸ್ಟ್ ಇತ್ತಲ್ವ, ಅದನ್ನು ಹಾಕಬೇಕು. ಡ್ರೈ ಆಗಿ ಪೌಡರ್ ಮಾಡಿಟ್ಟದನ್ನು ಹಾಕ್ತಾ ಇದ್ದೇನೆ. ಎಲ್ಲ ಸಹ ನಾನು ಹಾಕ್ತಾ ಇದ್ದೇನೆ ಇದಕ್ಕೆ. ಒಮ್ಮೆ ಒಳ್ಳೆ ಮಿಕ್ಸ್ ಮಾಡುವ ಇದನ್ನು. 1 ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ. ಸ್ವಲ್ಪ ಉಪ್ಪು ಕೂಡ ಹಾಕುವ ಈಗ. ಓಕೆ, ಇದಕ್ಕೀಗ ನಾನು ಪ್ಲೇಟ್ ಮುಚ್ಚಿ ಒಂದು ಸೈಡಲ್ಲಿ ಇಟ್ಟು ಬಿಡ್ತೇನೆ. 1 ದೊಡ್ಡ ನೀರುಳ್ಳಿ ಹಾಗೆ ಟೊಮೆಟೊವನ್ನು ಕಟ್ ಮಾಡಿ ಇಟ್ಟಿದ್ದೇನೆ. ಈಗ ಒಂದು ಕುಕ್ಕರಿಗೆ ತೆಂಗಿನ ಎಣ್ಣೆ ಹಾಕುವ. ಸ್ವಲ್ಪ ಕರಿಬೇವು ಕೂಡ ಹಾಕ್ತಾ ಇದ್ದೇನೆ. ಕಟ್ ಮಾಡಿದ ನೀರುಳ್ಳಿ ಕೂಡ ಆ್ಯಡ್ ಮಾಡುವ. ಇದರ ಕಲರ್ ಚೇಂಜ್ ಆಗುವವರೆಗೆ ಸ್ವಲ್ಪ ಫ್ರೈ ಮಾಡುವ, ಆಯಿತಾ. ಈಗ ಟೊಮೆಟೊ ಹಾಕ್ತಾ ಇದ್ದೇನೆ. ಇದನ್ನು ಸಹ ಸ್ವಲ್ಪ ಫ್ರೈ ಮಾಡಬೇಕು. ಆಗ ಮ್ಯಾರಿನೇಟ್ ಮಾಡಿಟ್ಟಂತಹ ಮಟನನ್ನು ಈಗ ಹಾಕುವ ಟೈಮು. ಇದರಲ್ಲಿ 3/4 kg ಉಂಟಾಯ್ತಾ. ಒಳ್ಳೆ ಮಾಡಿ ಇದನ್ನು ಈಗ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿದ ಮೇಲೆ ಒಂದು 10 ಮಿನಿಟ್ಸ್ ಹಾಗೆ ಬಿಡ್ತೇನೆ. ಇದನ್ನು 3 ವಿಷಲ್ ಆಗುವವರೆಗೆ ನಾವು ಕಾಯುವ. ಈಗ ಸ್ಟವ್ ಆನ್ ಮಾಡಿ ನಾನೊಂದು ತುಪ್ಪ ಬಿಸಿ ಆಗಲಿಕ್ಕಿಟ್ಟೆ. 10 ರಿಂದ 15 ಒಣ ದ್ರಾಕ್ಷಿ ಹಾಗೆ ಗೋಡಂಬಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ನಾವಿವತ್ತು ಬಿರಿಯಾನಿ ಮಾಡಲಿಕ್ಕೆ 3/4 kg ರೈಸ್ ತಗೊಳ್ತಾ ಇದ್ದೇವೆ. ನೀರು ಒಳ್ಳೆ ಬಿಸಿ ಆಗಿದೆ. ಇಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಹಾಕ್ತಾ ಇದ್ದೇನೆ. 2 ಪಲಾವ್ ಎಲೆ ಕೂಡ ಹಾಕಬೇಕು. ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಿದ್ದೇನೆ. 1 ಚಮಚ ತೆಂಗಿನೆಣ್ಣೆ ಹಾಕಬೇಕು. 3/4 kg ರೈಸನ್ನು ನಾನು ಅರ್ಧ ಗಂಟೆ ನೆನೆಸಿಟ್ಟಿದ್ದೆ. ನೀರು ಕೂಡ ಬಿಸಿಯಾಗಿದೆ, ಇನ್ನು ರೈಸ್ ಹಾಕಿದರೆ ಆಯಿತು. 20 ಮಿನಿಟ್ಸ್ ನಾನು ಹಾಗೆ ಬೇಯಿಸಿದ್ದೇನೆ. ರೈಸ್ ಕೂಡ ಈಗ ರೆಡಿಯಾಗಿದೆ. ಮಟನ್ ಕೂಡ ಒಳ್ಳೆ ಬೆಂದಿದೆ. ಈಗ ಇದರಲ್ಲಿ ನಾನು ಸ್ವಲ್ಪ ತೆಗೆದಿಡ್ತಾ ಇದ್ದೇನೆ. 2 ಲೇಯರ್ ಆಗಿ ರೈಸ್ ಹಾಕಲಿಕ್ಕೆ ಉಂಟು, ಹಾಗೆ ಇದು ಬೇಕಾಗ್ತದೆ ಅಂತ ತೆಗೆದಿಡೋದು. ಈಗ ಇದು ಫಸ್ಟ್ ಸ್ಟೆಪ್ಪಿಗೆ ನಾನು ರೈಸ್ ಹಾಕ್ತಾ ಇದ್ದೇನೆ.
ರೈಸನ್ನು ನೋಡ್ತಾ ಇರ್ಬೋದು ನೀವು ಎಷ್ಟು ಉದುರು ಉದುರಾಗಿ ಉಂಟು ಅಂತ. ಫ್ರೈ ಮಾಡಿದ ನೀರುಳ್ಳಿ ಹಾಗೆ ಗೋಡಂಬಿ ದ್ರಾಕ್ಷಿ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿದ್ದೇನೆ. ಸ್ವಲ್ಪ ಕೊತ್ತಂಬರಿ ಕೂಡ ಹಾಕುವ. ಆಗ ಸ್ವಲ್ಪ ಮಟನ್ ಗ್ರೇವಿ ತೆಗೆದಿಟ್ಟಿದ್ದೆ ಅಲ್ವಾ, ಅದನ್ನು ಈಗ ಇಲ್ಲ ಸಹ ಹಾಕ್ತಾ ಇದ್ದೇನೆ. ಗ್ರೇವಿ ಹಾಕಿದ ಮೇಲೆ ವಾಪಸ್ ಸೆಕೆಂಡ್ ಸ್ಟೆಪ್ ರೈಸ್ ಹಾಕೋದು. ಫುಲ್ ಸ್ಪ್ರೆಡ್ ಮಾಡಬೇಕಿದನ್ನು. ವಾಪಸ್ ಫ್ರೈ ಮಾಡಿದ ಆನಿಯನ್, ದ್ರಾಕ್ಷಿ, ಗೋಡಂಬಿ ಹಾಕಬೇಕು. ನೀವು ಕೂಡ ಇದೇ ಥರ ಮಟನ್ ಬಿರಿಯಾನಿ ಮಾಡಿ ನೋಡಿ, ಹೇಗಾಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೇನೆ. 1 ಚಮಚ ತುಪ್ಪ ಕೂಡ ಹಾಕುವ. ಇದಕ್ಕೀಗ ಮುಚ್ಚಳ ಮುಚ್ಚಿ ಒಂದು 15 ಮಿನಿಟ್ಸ್ ನಾನು ಲೋ ಫ್ಲೇಮಲ್ಲಿ ಬಿಡ್ತೇನೆ ಇದನ್ನು. ಬಿರಿಯಾನಿಗೆ ಸಲಾಡ್ ಇದ್ದರೆ ಭಾರಿ ಒಳ್ಳೆ ಆಗ್ತದೆ. ಒಂದು ಸಣ್ಣ ಪಾತ್ರೆಗೆ ಕಟ್ ಮಾಡಿದ ನೀರುಳ್ಳಿ, ಕಟ್ ಮಾಡಿದ ಮುಳ್ಳು ಸೌತೆ, ಕಾಯಿ ಮೆಣಸು, ಕ್ಯಾರೆಟ್ ಸ್ವಲ್ಪ, ಹಾಗೆ ಟೊಮೆಟೊ ಇದನ್ನೆಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಅರ್ಧ ಕಪ್ ಮೊಸರು ಹಾಕ್ತಾ ಇದ್ದೇನೆ. ಸ್ವಲ್ಪ ಉಪ್ಪು ಕೂಡ ಹಾಕ್ತಾ ಇದ್ದೇನೆ. ಒಳ್ಳೆ ಮಿಕ್ಸ್ ಮಾಡಿ ಲಾಸ್ಟಿಗೆ ಒಂದು ಕೊತ್ತಂಬರಿ ಸೊಪ್ಪು ಹಾಕಿದರೆ ಸಲಾಡ್ ರೆಡಿ. ಓಕೆ, ಈಗ ಮಟನ್ ಬಿರಿಯಾನಿ ಕೂಡ ರೆಡಿಯಾಗಿದೆ. ಈಗ ಮಧ್ಯಾಹ್ನ ಕೂಡ ಆಗಿದೆ, ಇನ್ನು ಊಟ ಮಾಡೋದು. ಇದನ್ನೀಗ ಪ್ಲೇಟಿಗೆ ಸರ್ವ್ ಮಾಡ್ತಿದ್ದೇನೆ. ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ. ಸಬ್ಸ್ಕ್ರೈಬ್ ಮಾಡದ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಥ್ಯಾಂಕ್ ಯು.